ಮೇಲ್ಜಾತಿಯ ಜನರಿಂದ ದಲಿತರ ಮೇಲೆ ತಪ್ಪದ ದೌರ್ಜನ್ಯ, ದಬ್ಬಾಳಿಕೆ, ಆ ಬಡ ದಲಿತ ಮಹಿಳೆಗೆ ಮತ್ತು ಕುಟುಂಬದವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮತ್ತು ಮಾರಣಾಂತಿಕ ಹಲ್ಲೆ ಆರೋಪ. ಈ ಘಟನೆ ನಡೆದಿರುವುದು ಎಲ್ಲಿ ಅಂತೀರಾ? ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ರಾಹುತನಕಟ್ಟಿ ಗ್ರಾಮದ ಹುಚ್ಚಂಗವ್ವ ನಾಗಪ್ಪ ಹರಿಜನ್ ಎಂಬ ಬಡ ದಲಿತ ಮಹಿಳೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸಿದ್ಲು. ದಿನಾಂಕ 30/1/2025 ಸಂಜೆ 7:30 ಸುಮಾರಿಗೆ ಮನೆಯಿಂದ ಕಿರಾಣಿ ಅಂಗಡಿಗೆ ಕಿರಾಣಿ ತರಲು ಹೊರಟಿದ್ಲು. ಆ ಸಂದರ್ಭದಲ್ಲಿ ಕಿರಾಣಿ ಅಂಗಡಿಗೆ ಹೋಗುವ ರಸ್ತೆ ಮೇಲ್ಜಾತಿಯ ಕಾಲೋನಿ ಹೊಳಗೆ ಅದು ಹಾದು ಹೋಗಬೇಕು. ಆ ಹುಚ್ಚಂಗವ್ವ ಮೇಲ್ಜಾತಿಯ ಕಾಲೋನಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಮೇಲ್ಜಾತಿಯ ದಿಳ್ಳೆಪ್ಪ ಕರಿಯಪ್ಪ ಹಕಾರಿ, ಶಿವಲಿಂಗಪ್ಪ ಪೂಜಾರಿ, ವೀರಪ್ಪ ಮಂಜಪ್ಪ ಪೂಜಾರ್ ಗುಂಪು ಅಡ್ಡಗಟ್ಟಿ ಆ ಒಂದು ಮಹಿಳೆಗೆ ನೀನು ನಮ್ಮ ಕಾಲೋನಿಯಲ್ಲಿ ಅಡ್ಡಾಡಬೇಡ, ನಿನ್ನ ಸೀರೆ ಬಿಚ್ಚಿ ಕಂಬಕ್ಕೆ ಕಟ್ಟಿ ಬಿಡುತ್ತೇವೆ ಅಂತ ಅವಾಚ್ಯ ಶಬ್ದಗಳಿಂದ ಪುಡಾರಿಗಳು ನಿಂದಿಸಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ. ಹಲ್ಲೆ ಮಾಡಿದ ಪುಡಾರಿಗಳು ಅಷ್ಟಕ್ಕೆ ಸುಮ್ಮನಾಗಿದೆ. ಗುಂಪು ಕಟ್ಟಿಕೊಂಡು ದಲಿತ ಕಾಲೋನಿಗೆ ಹೋಗಿ ಕಾಲೋನಿಯ ಕೆಲವೊಂದಿಷ್ಟು ಜನರ ಮೇಲೆ ಕೂಡ ಜಾತಿ ನಿಂದನೆ ಮಾಡುವುದಲ್ಲದೆ ಅವರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಈ ಒಂದು ಘಟನೆ ರಾಣಿಬೆನ್ನೂರು ಗ್ರಾಮೀಣ ಠಾಣೆಯಲ್ಲಿ ದಿನಾಂಕ 31/1/2025 ಮೇಲ್ಜಾತಿಯ 38 ಜನರ ಮೇಲೆ SC/ST ದೌರ್ಜನ್ಯ ಪ್ರಕರಣ ದಾಖಲಾಗಿದೆ ಅಂತ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮಕ್ಕೆ ತಡವಾಗಿ ಬೆಳಕಿಗೆ ಬಂದಿದೆ. ಪ್ರಕರಣ ದಾಖಲಾದ ಬಳಿಕ ಸ್ಥಳಕ್ಕೆ ಭೇಟಿ ನೀಡಿದ ಕರ್ನಾಟಕ ಮಾದಿಗರ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ಕರಿಯಪ್ಪ ಗುಡಿಮನಿ ಮತ್ತು ಕರ್ನಾಟಕ ರಾಜ್ಯ ಮಾತಂಗಿ ಮಾದಿಗ ಸಮಾಜದ ಪರಿವರ್ತನಾ ರಾಜ್ಯ ಮಹಿಳಾ ಅಧ್ಯಕ್ಷೆ ಪ್ರೇಮಾ ಕೆಲ್ಕೆರಿ ಸ್ಥಳಕ್ಕೆ ಭೇಟಿ ನೀಡಿ ದೌರ್ಜನ್ಯಕ್ಕೆ ಒಳಗಾದವರಿಗೆ ಭೇಟಿ ನೀಡಿ ಧೈರ್ಯ ಹೇಳುವುದರ ಜೊತೆಗೆ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕ ಮಾಡುವುದರೊಂದಿಗೆ ಪ್ರಕರಣವನ್ನು ಗಟ್ಟಿಗೊಳಿಸುವುದರಲ್ಲಿ ಯಶಸ್ವಿಯಾದರು. ಈ ಒಂದು ದೌರ್ಜನ್ಯ ಪ್ರಕರಣ ಇನ್ನು ಯಾವ ಹಂತಕ್ಕೆ ತಿರುಗುತ್ತೆ ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ಗಂಡು ಓಡಿಗ ಸಾಲ ಮಾಡ್ಕೊಂಡ ಓಡಿಗನ ಮಾತಾಡ ಗಂಡ ಸಾಲ ಮಾಡ್ಕೊಂಡು ಓಡಿಗನ ಫೋನ್ ಇದು ಮಾಡ್ಕೊಳ್ಳಿ, ವಿಡಿಯೋ ಮಾಡ್ಕೊಳ್ಳಿ. ಹಂಗ ಮಾಡ್ಕ ನೀ ಸೈಡ್ ಸ್ವಲ್ಪ ನಿನ್ಗೇನು ಉದಾಹರಣೆ ಬೇಕು? ಹುಚ್ಚಂಗಮ್ಮ ಅಂತ ಯಾವ ಕಾರಣಕ್ಕೆ ಜಗಳ ಆಯ್ತಮ್ಮ? ಸ್ವಲ್ಪ ಹೇಳಿಕೆನ ಸ್ವಲ್ಪ ಇದು ಮಾಡಪ್ಪ. ಮಾಡ್ತಾ ಇದ್ದೀನಿ, ರೆಕಾರ್ಡ್ ಮಾಡ್ತಾ ಇದ್ದೀನಿ. ನನಗೆ ಬರಲ್ಲ, ಮಾಡಕ್ ಬರ್ತಾರೆ, ನಿಮ್ಗೆ ಮಾಡಕ್ ಬರ್ತದಾ? ಸ್ಕೂಲ್ ಇದ್ದ ಬೆನ್ನಂತಿದ್ರಿ ಇದ್ರಂತೆ ಅಲ್ಲ. ಇದು ಒಂದ ಸರ ಅಲ್ರಿ, ಸಮಾನ ಸರ ಹಿಂಗ ಆಗ್ಯಾವ್ರಿ. ನಮ್ಮಲ್ಲಿ ಯಾರ ಮುಂದ ಬರಲ್ಲ. ನಮ್ ಕ್ಯಾಸ್ಟ್ ಇದ್ರಿ ಬಾರಿ ಸಾಯ್ತಾರ್ರಿ. ಆಮೇಲೆ ಇದು ಕುರುಬರ ಸಂಖ್ಯೆ ಬಾಳ ಐತಿ. ಹಂಗಾಗಿ ಅಂಗಡಿ ಬಾಗಿಲು ಹೋಗಿ ಅಂದ್ರ ಕುಡ್ದು ತನ್ನಾರು ಜನ ಸುಮಾರು ಜನ ಇದ್ಕೊಂಡ್ರಿ. ಸರ್ಗ್ ಆಗಂಗಿಲ್ಲ, ನೀವು ಕೀಳ್ ಜಾತಿ ಅಂತ ನಮ್ಗೆ ಬಾಳ ಹಿಂಸೆ ಮಾಡ್ತಾರ. ಆ ಕಾರಣಕ್ಕೆ ಅರ್ಧ ಇದು ಮಡಿಕೊಂಬಂದು ಮನಿ ನುಗ್ಗಿ ಓಡ್ರ ಗಲಾಟೆ ಮಡಿಕೊಂತ ಬಂದು ಮನಿ ನುಗ್ಗಿ ಅಳಗಾಡಿ. ಈಗ ಜಗಳ ಆಗಿರೋದ್ ಕಾರಣ ಏನು? ಅದರಿ ಈ ಜಗಳ ಆಗಿರೋದು ಹಿಂಗ ಮನ್ಯಾಗ ಗಂಡಲ್ರಿ ದುಡಿಯಕ್ ಹೋಗ್ಯಾನ್ರಿ. ಅವ್ರು ಜೀವನ ಮಾಡ್ತಾನೆ. ನಿಮ್ಗ ಅವ್ರಿಗೆ ಮಾತು ಅದು ಹೇಳ ಮಾತ ಕೇಳ ಮಾತ್ರಿ ಬರೇ ಸೊಟ್ಟದ ತೆಳಗ ಅಲ್ಲಮ್ಮ ಸಮೇತ ಕರಿತೇನ್ರಿ. ಅದಕ್ಕಿತ್ತಿ ಮಿಂಡ್ರಿಗಳಿ ಅಂತಾರ, ಬಾಳ ಹಿಂಸೆ ಮಾಡ್ತಾರ್ರಿ. ಅವ್ರಿಗೆಲ್ಲ ಅಲ್ಲಮ್ಮ ಫಸ್ಟ್ ಸ್ಟಾರ್ಟಿಂಗು ಅವ್ರಿಗೂ ನಿಮ್ಗೂ ಏನ್ ಚಲೋ ಸ್ಟಾರ್ಟ್ ಆಯ್ತು ಮಾತು ಅಂತ ಯಾವ ಕಾರಣಕ್ಕೆ? ಅದರಿ ಗಂಡಲ್ಲ ನಿನಗೆ ಬಾ ಅಂತ ಏಕಾಏಕಿ ಬಂದ್ ನಿಮ್ಗೆ ಆತರ ಅಂದ್ರ ಏಕೆಂದ್ರಿ ಕುಡ್ಕಂದು ಹಿಂಗೆಲ್ಲ ಮಾಡ್ತಿರಲ್ಲ, ಹೋಗಪ್ಪ ಹಿಂಗ್ ಮಾಡ್ಬಾರ್ದು, ನಿಮಗೆ ಗೊತ್ತಾಗಲ್ಲ ಅಂದ್ರ ನೀನ್ ಅಂತಕಿ ನೀನ್ ಇಂತಕಿ ಗಂಡಲ್ಲ ನಿನಗೆ ಬಾ, ನೀನ್ ಯಾಕೆ ಬರಂಗಲ್ಲ? ಇಲ್ರಿ ಕಾಪಿಸಿಂಗ್ ಹೋಗ್ರಿ ಅವ್ರು ದುಡಿಯಾಕ. ಕಾಪಿಸಿಂಗ್ ಹೋಗ್ರಿ. ಅವ್ರಿಗೆ ಮಾಹಿತಿ ಇದೆಯಾ? ಇದು ಬಂದಿದಾರ? ಅವ್ರು ಈ ಸುದ್ದಿ ಕೇಳಿ ಬಂದಾರಿ. ಅವ್ರು ಹುಷಾರಿಲ್ಲ, ಇಲ್ಲಿ ಕಾಲ್ ಕಟ್ ಮಾಡ್ಬೇಕು ನಮ್ಮ ಮನೆಯವ್ರಿಗೆ. ಶುಗರ್ ಲೆಸ್ ಇರೋದಕ್ಕ ಕಾಲ್ ಇರಕ ಬಾ ಬಂದು ಅಡ್ಮಿಟ್ ಆಗಕ್ ಹೋಗ್ಯಾರ. ಈಗ ಹೋಗ್ಯಾರ ಆರಾಮಿಲ್ಲತ್ರ. ನಿನ್ ಮಗನ ಬಾ ಈ ಕಡೆ, ಮಮ್ಮಿ ಕಡೆ ಬಾ. ಇಲ್ವಾ ಹೇಳ್ತೀನ ಸ್ಟಾರ್ಟಿಂಗ್ ಇಂದ ಏನ್ ನಡೀತಾ ಅಂತ ಹೇಳ.
ನಾವು ಸಂಘದವರಮ್ಮ ಏನು ಹೆದರಿಕೆ ಬೇಡ. ಹೆದರ್ಕೋಬೇಡ್ರಿ ಅಮ್ಮ, ನಾವು ನಿಮ್ಗೋಸ್ಕರನೇ ಬಂದಿರೋದು. ಟಿವಿ ನೋಡಿ ಕಷ್ಟ ಏನಂತ ಮಾತಾಡು ಮಗ. ಮಗ ಏನಾಯ್ತು? ಏನ್ ಘಟನೆ ಏನ್ ನಡೀತಪ್ಪ? ಇದು ನಮ್ಮ ಮಮ್ಮಿಯರ ಅಂಗಡಿಗೆ ಹೋಗಿದ್ರು ಅಂತ್ರಿ. ಅವಾಗ ಒಂದು ಡ್ರಿಂಕ್ಸ್ ಮಾಡಿರ್ತಾನಲ್ಲ, ಡ್ರಿಂಕ್ಸ್ ಮಾಡಿದಾಗ ನಮ್ಮ ಮಮ್ಮಿನ ಈ ತರ ಕೇಳಿರೋದಕ್ಕ ನೀವು ಭಯದಿಂದ ಇರ್ಬೇಡ್ರಿ, ಭಯಗೊಳ್ಬೇಡ್ರಿ, ಯಾವ ಕಾರಣಕ್ಕೂ ಹೆದರ್ಬೇಡ್ರಿ. ನಾವು ನಿಮ್ ಜೊತೆಗೆ ಇರ್ತೀವಮ್ಮ. ನೀವು ಹೆಂಗನಕ್ ಹೋಗ್ಬೇಡ್ರಿ, ಇಡೀ ಸಮುದಾಯ ನಿಮ್ ಜೊತೆಗೆ ಬರುತ್ತೆ. ಬಟ್ ಏನಾಗ್ಯದ ಅಂದ್ರೆ ಇಲ್ಲಿ ಕಮ್ಯುನಿಕೇಶನ್ ನಿಮ್ಗ ಕಮ್ಯುನಿಕೇಶನ್ ಇಲ್ಲ. ನಮ್ಗೆ ಇದು ಸ್ಪ್ರೆಡ್ ಆಗಿಲ್ಲ ಮ್ಯಾಟ್ರು. ನನಗೂ ಕೂಡ ಎಕ್ಸ್ಪ್ರೆಸ್ಲಿ ಗೊತ್ತಿರ್ಲಿಲ್ಲ. ನಾನು ಹಾಸ್ಪಿಟ್ಲಲ್ಲಿ ಹೊಸಿಗೆ ಹೆರಿಗೆ ಆಗಿರೋ ಒಂದು ವಿಚಾರಕ್ಕೆ ನಾನು ಹೋಗಿ ಉಳ್ಕೊಂಡೆ. ಅಣ್ಣ ನನಗೆ ಕಾಲ್ ಮಾಡಿದ್ರಿ, ಇಲ್ಲ ಪ್ರೇಮ ನಿಮ್ಮ ಜಿಲ್ಲೆಯಲ್ಲಿ ಈ ಥರ ನಡೀತಾ ಇದೆ, ಏನಾಗಿದೆ ಅಮ್ಮ, ಏನು ಮಾಡ್ತಾ ಇದ್ದೀರಂತ. ಹೌದು, ನಾನು ಇಲ್ಲೇ ಹಾವೇರಿಕೆನೆ ಅಂತ ಹೇಳಿದಾಗ ನನಗೆ ಇಲ್ಲ ಅಣ್ಣ, ನನಗೆ ಮಾಹಿತಿ ಬಂದಿಲ್ಲ. 8 ದಿನ ಆಯ್ತು ನಾನು ಹಾಸ್ಪಿಟ್ಲಿಗೆ ಬಂದು, ನಾನು ಇಲ್ಲೇ ಇದ್ದೀನಿ, ಹಾಗಾಗಿ ನನಗೆ ಯಾವ ಮ್ಯಾಟ್ರ್ ಗೊತ್ತಾಗಿಲ್ಲ ಅಂತ ಹೇಳಿದೆ. ನಾನು ಹೇಳಿದ್ಮೇಲೆ ಬಂದಿದ್ದೀವಿ ನಾವು ಮುದ್ದತ್ತಿ, ನಿಮ್ ಬಗ್ಗೆ ಗೊತ್ತಾಗಿದ್ರೆ ಅಲ್ಲೇ ಒಂದ್ ಸ್ವಲ್ಪ ಅಲ್ಲೇ ಇದನ್ನ ಸುವರ್ಣ ನ್ಯೂಸ್ ಎಲ್ಲ ನ್ಯೂಸ್ ಆಗಿರೋದು ಅಲ್ಲೇ ಹಾವೇರಿ ಒಳಗಾಯ್ತಾ? ಹಾವೇರಿ ಒಳಗೆ ಇದು ಕೋರ್ಟ್ ಎದುರಿಗೆ ಒಂದು ಪ್ರವಾಸ. ಹಾವೇರಿಯಲ್ಲಿ ಅಷ್ಟೊಂದು ಜನ ಲೀಡರ್ಸ್ ಇದಾರಲ್ಲಪ್ಪ, ಅವರೆಲ್ಲ ಏನ್ ಮಾಡ್ತಾ ಇದಾರೆ? ನಿಮ್ಗೆ ಯಾರಿಗೂ ಇದಾಗಿಲ್ಲ, ಟಚ್ಚೇ ಇಲ್ಲ ನಿಮ್ಗೆ ಯಾರು? ಇಲ್ಲಿಂದ ಹಾವೇರಿ ಎಷ್ಟು ಕಿಲೋಮೀಟರ್ ಆಗುತ್ತೆ? 35 ಭಾಳ ಏನಿಲ್ಲ, 35 ಕಿಲೋಮೀಟರ್ ಅಷ್ಟೇ. 35. ರಾಣಿಬೆನ್ನೂರು ಹಾವೇರಿ, ರಾಣೆಬೆನ್ನೂರು ಹಾವೇರಿ 35 ಕಿಲೋಮೀಟರ್ ಆಗುತ್ತೆ. ಇಲ್ಲಿ 40 ಕಿಲೋಮೀಟರ್ ಆಗುತ್ತೆ ಹಾವೇರಿ. 43 ಆಗುತ್ತೆ. ಏನು ಆಗಲ್ಲಮ್ಮ, ಏನು ಆಗಲ್ಲ. ಧೈರ್ಯ ತಗೋರಿ, ಧೈರ್ಯದಿಂದಿರಿ. ಒಂದಿನ ನಾವು ಜೊತೆಗಿರ್ತೀವಮ್ಮ. ಅಲ್ಲೇ MLC ಆಗಿದೆಯಾ? MLC ಆಗಿದೆಯಾ? ಆಸ್ಪತ್ರೆಗೆ ಇದ್ದಿದ್ರೆ ಅವ್ರು ಬೇರೆ ಜಲ್ದಿ ಸಿಗೋದಿಲ್ಲ, ಆಸ್ಪತ್ರೆಗೆ ಇಡ್ಬೋದು. ಇನ್ನೊಂದು ಏನ್ ತಪ್ಪು ಮಾಡ್ತೀರಿ ಗೊತ್ತಾ? ಹಾಸ್ಪಿಟ್ಲಿಗೆ ಹೋದ ತಕ್ಷಣ ನೀವು ಆರಾಮಿರ್ಲಿ ಇಲ್ದೆ ಇರ್ಲಿ, ಮಲ್ಕೊಂಡ್ಬಿಡ್ಬೇಕು ಸುಮ್ನೆ. ಈಗ ಅದ ಒಂದ್ ಮಿಸ್ಟೇಕ್. ಈಗ ಇದು ಕೇಳದ ಈಗ ನಮಗಿಂದ ಯಾರು ಹೇಳ್ತಿದ್ರ ಅದು ದೊಡ್ಡ ಲೆವೆಲ್ಗೆ ನಡೀತೈತ್ರಿ. ನಮಗಿಂದ ಹೇಳೋರು FIR ಕಾಪಿ ಎಲ್ಲಿದೆ ಮಗ? ಫೋನಲ್ಲಿ ಇದೆಯಾ? ಫೋನಲ್ಲಿ ಇದೆಯಾ FIR ಕಾಪಿ? PDF ಇದೆಯಾ? ಫೋನಲ್ಲಿ ಇದ್ರೆ ಬಿಡು, ನನಗೆ ಕೊಡಪ್ಪ, ತಗೊಂಬಾರಪ್ಪ FIR ಕಾಪಿ ತಗೋಬಾ. ಟಿವಿ ನೋಡಿ ಕಷ್ಟ ಏನಂತ ಮಾತಾಡು ಮಗ. ಮಗ ಏನಾಯ್ತು? ಏನ್ ಘಟನೆ ಏನ್ ನಡೀತಪ್ಪ? ಇದು ನಮ್ಮ ಮಮ್ಮಿಯರ ಅಂಗಡಿಗೆ ಹೋಗಿದ್ರು ಅಂತ್ರಿ. ಅವಾಗ ಒಂದು ಡ್ರಿಂಕ್ಸ್ ಮಾಡಿರ್ತಾನಲ್ಲ, ಡ್ರಿಂಕ್ಸ್ ಮಾಡಿದಾಗ ನಮ್ಮ ಮಮ್ಮಿನ ಈ ತರ ಕೇಳಿರೋದಕ್ಕ ನಮ್ಮ ಮಮ್ಮಿ ಹಿಂಗ್ ಯಾಕಂತ ಹೇಳಿದೆ ಅಂತ ಕೇಳಿದ್ವಿ. ಆ ಕೇಳಿದಕ್ಕ ಊರನ್ ಜನನೆಲ್ಲ ಕರ್ಕೊಂಡ್ಬಂದು ಇವಾಗ ಬೈದ್ಲು ಹಂಗ ಹಿಂಗ ಅಂತಂದೇಳಿ ಮನೆ ನುಗ್ಗಿ ಎಳ್ದಾಡಿ ಹೊರಗ್ ಬಾ, ಅದ್ರಗಿತ್ತಿ ಮಿಲ್ಟ್ರಿ ಗಾಳಿ ಹೊಡದ್ರ ಬಗ್ ಅದ್ರಗಿತ್ತಿ ಮಿಲ್ಟ್ರಿ ಗಾಳಿ ಹೊರಗ್ ಬಾರಿ ಉಚ್ಚಂಗಿ. ನೀವು ಗಂಡದ್ದು ಇಷ್ಟ ಮಾಡ್ತೀವಿ, ಗಂಡದ ಇದ್ದಾಗ ಎಷ್ಟು ಹರ್ಯಾಡ್ತೀನಿ ಏನಂತಂದ್ರೆ ಯಾವ ಹಬ್ಬ ಇತ್ತು? ದುರ್ಗಮ್ಮನ ಹಬ್ಬ ಇತ್ತು. ಇಲ್ಲಿ ಜಾತ್ರೆ ಆಯ್ತಾ? ಮುಗಿದು ಕರಿಗಿರಿ ಎಲ್ಲ ಮಾಡ್ತಾರಲ್ಲ, ಅವತ್ತಿನ ತಿರುಮಣೆ ದಿವಸ ರಿಲೇಷನ್ ಇದ್ರಿ ಇವ್ರ ಚಿಕ್ಕಮ್ಮನ ನಮ್ಮ ಚಿಕ್ಕಮ್ಮನ ನಮ್ಮ ಅದಿಗೆಮ್ಮನ ಹೊಡಿತೀರಿ ಅಂತ ಈ ಹುಡುಗ ಇಡುವೆ ಮಾಡಕ್ ಬಂದಾಗ ಈ ಹುಡುಗನ್ ಫೋನ್ ಕಸ್ಕೊಂಡ್ ಈ ಹುಡುಗನ್ನ ಎಳ್ದಾಡಿ ಹೊಡೆದಾಡಿ. ಹೌದನಪ್ಪ, ನಿನ್ ನೋಡಿದ್ರ? ನೀನ್ ವಿಡಿಯೋ ಮಾಡ್ಕೊಂಡಿದೀಯ ನೀನು? ಕಳ್ಸಪ್ಪ ನನಗೆ ವಿಡಿಯೋ ಕಳ್ಸು ಮಗ, ಅದನ್ನ ಕಳ್ಸು. ನನ್ಗೆ ಏನು ಗೊತ್ತಿಲ್ಲ, ಮಾಹಿತಿ ಇಲ್ಲ. ನೀ ವಿಡಿಯೋ ಮಾಡಿ, ನಿನ್ ಹತ್ರ ವಿಡಿಯೋ ಮಾಡ್ಕೊಂಡಿದ್ರೆ ಸಾಕ್ಷಿ ಇದೆ ತಾನೆ? ಓಕೆಪ್ಪ, ನನ್ ಕಳ್ಸ್ಕೊಡಿ. ಏನ್ ಮಾಡ್ತೀರಿ ನೀವು? ಏನ್ ಕಿತ್ಕಂತೀರಿ, ಏನ್ ಹೊರ್ಕಂತೀರಿ? ಎಸಿ ಜನ ಸ್ವಲ್ಪ ಜನ ಅದಾರಿ, ನಾವು ಎಸಿ ಜನ, ಅವ್ರು ಬಹಳ ಜನ ಅದಾರಿ. ಹಂಗಾಗಿ ಮನೆ ನುಗ್ಗಿ ಇದು ಊರೇ ಕುರುಬರು 3% ಬಂದ ಹಂಗ್ ಮಾಡ್ಕೊಂಡ್ಬಿಟ್ರಿ ಹುಡುಗರು. ದೊಡ್ಡ ಚೇರ್ ಅಂದ್ರ ಅಲ್ಲೇ ಬಸ್ ಸ್ಟ್ಯಾಂಡ್ ಆಗ ಕುತ್ಕೊಂಡಾರಿ. ಬರೀ ಎಲ್ಲಿ ಹೋಗಿರಿ ನೀವು, ಯಾಕೆ ಹಿಂಗ್ ಹೊಂಟಿರಿ? ಚೇರ್ಮನ್ ಏನಂತ ಅಧ್ಯಕ್ಷ ಅವ್ರ ಕಳ್ಸ್ಯಾರ್ರಿ, ಅವ್ರು ಕರ್ದಲ್ರಿ, ಅವ್ರನ್ನ ವಾಪಸ್ ಕರ್ದದ್ರ ಇಷ್ಟು ಗಲಾಟೆ ಹಾಕದಲ್ರಿ. ಅದು ಹೆಣ್ಮಕ್ಳು ಬೆನ್ನದಿಗೆ ನೀನ್ ಬಾ ಅಂತ ಕರ್ದದ್ರ ಅವ್ರು ಇಷ್ಟು ಗಲಾಟೆನ ಬರ್ತದ್ರಿ. ಓ, ಅಲ್ಲಿಂದ ನಿಮ್ಮನ್ನ ಬೆನ್ನಟ್ಕೊಂಡ್ ಬಂದ್ರ? ಅಲ್ಲಿಂದನ ಕನ್ನದಿಗೆ ಬಂದಾರ್ರಿ ಮನೆಗೆ. 2 ಕಲ್ ಬಂದಾರ. ನನ್ ಮಗ ಇರ್ಲಿ ಹೋಗ ಬರ್ಬಾರ್ದು ಮನಿ ಮಠ ಅಂತ ಹೇಳಿದ್ರ ನನ್ನ ನಿಮ್ ಹೋಗ್ ಕಳ್ಸ್ರಿ ಅಂತಂದ್ ಹೇಳಿ ಮನಿ ಮಠನ ನುಗ್ಗ್ಯಾರ. ವಿಡಿಯೋ ಮಾಡಿಕೊಂಡ್ ಹುಡುಗನ್ನ ಕಸ್ಕೊಂಡ್ ಫೋನ್ ಕಸ್ಕೊಂಡ್ ಹೊಡೆದಾರ್ರಿ. ಹುಡುಗ ಇಲ್ಲ ಅಂದ್ರ ಏನ್ ಮಾಡ್ತಿದ್ರ ಗೊತ್ತಿಲ್ರಿ ಸರ್. ದೌರ್ಜನ್ಯ ನಡೆದಕ್ಕ ಹೇಳಕ್ ಹೋಗಿದ್ದಕ್ಕೂ ಅವ್ರು ಬದ್ಲಿದಕ್ಕ ವಿಡಿಯೋ ಮಾಡಕ್ ಹೋಗಿದ್ರು ಮೇಡಮ್. ಸರಿ, ಅದು ಇಲ್ಲಿ ಜನಗಳು ಬಂದೆಲ್ಲ ಇಲ್ಲಿ ಕಂಡಾರ ಓಕೆ. ಇಲ್ಲಿ ರಾಣಿಬೆನ್ನೂರು ಇರ್ತಕ್ಕಂಥ ತಾಲೂಕು ಲೀಡರ್ಗಳಿಗೆ ಈ ಮಾಹಿತಿ ಗೊತ್ತಿಲ್ಲ. ಯಾರಾದ್ರೂ DSS ನವ್ರು ಬಂದಿದ್ರೇನಪ್ಪ ಇಲ್ಲಿವರೆಗೂ? ಇಲ್ಲಿ ಒಬ್ರು ಬಂದಲ್ರಿ. ಯಾರು ಬಂದಿದ್ರು? ಬೇಲೂರವ್ರು ಬಂದಿದ್ರು.
ಬೇಲೂರವರು ನಮ್ ರಿಲೇಷನ್ ರೀ ಅವ್ರ ಅವ್ರನ್ನ ಕರ್ಸಿದ್ವಿ. ಮಗ ನಾನು ಆತರ ಅಲ್ಲ, ರಿಲೇಷನ್ ಒಳಗ್ ಬೇಡ. ಸಂಘ ಸಂಘಟನೆಗಳಿಂದ ಯಾರಾದ್ರೂ ವಿಸಿಟ್ ಮಾಡಿದ್ರ? ಸಂಘ ಸಂಘಟನೆಗಳಿಂದ ಯಾರೂ ಬಂದಿಲ್ಲ ಇಲ್ಲಿವರೆಗೂ. ಯಾರು ಬಂದಲ್ರಿ ಮೇಡಮ್ ಅವರೇ, ಅವ್ರು ಬಂದಿದ್ರ ಇಷ್ಟು ನಮ್ ಪಕ್ಕದಲ್ಲ. ನಿಮ್ಗೆ ನನ್ನ ಬಗ್ಗೆ ಮಾಹಿತಿ ಇಲ್ವಾ? ಬಗದ್ರು ಸರ್ ಅವ ಪಂಚಾಯತಿ ಮಾಡ್ರಿ ಊರಾಗ ಈ ತರ ಫೇಸ್ಬುಕ್ ವಾಟ್ಸಪ್ ಎಲ್ಲ ಯೂಸ್ ಮಾಡ್ತೀರಾ? ಸ್ವಲ್ಪ ಜನ ಅದಾವ. ಈಗ ನಾನು ಹೋದ್ರ ನಾನ್ ಸಿಕ್ಕತ್ತ, ನೀನು ಸಿಕ್ಕಂತ ನನ್ನ ಮಟನ ಎದುರು ಜನ ಇದಕ್ ಸರ್ಕಂದ್ರಿ. ನನಗೆ ನೋಡಿ 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 ಸಾಕಾಗಿ ಮೇಡಮ್ ರೀ, ಇಲ್ಲಿಗೆ ನಿಂತ್ಕೊಂಡ್ಬಿಟ್ಟ ನೋಡ್ರಿ. ಜೀವನ ಬದುಕ್ಸಾಕೊಂದು. ಅಮ್ಮ, ನಾನು ನ್ಯಾಯ ಕೊಡಿಸೋವರೆಗೂ ನಿಮ್ಮ ಜೊತೆಗೆ ಸದಾ ಇರ್ತೀವಿ. ಅಣ್ಣವ್ರು ನಾವು ಯಾವ್ದೇ ಕಾರಣಕ್ಕೂ ಹೆದರ್ಬೇಡ್ರಿ, ಕುಂದ್ಬೇಡ್ರಿ, ನೀವು ನೆಮ್ಮದಿಯಿಂದ ಇರಿ. ನೀವ್ ಮಾಡ್ತಾರ